ರಾಶಿಕಾ ಅವ್ರಿಗೆ ಇಲ್ಲಿ ಅವರು ನಾಮಿನೇಷನ್ ಆಗಿರೋದು ಒಂದು ಕಡೆ ಬೇಜಾರಿದ್ರೆ, ಇಲ್ಲಿ ಕಾವ್ಯ ಅವರು ನಾಮಿನೇಟ್ ಆಗಿಲ್ವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಮಾತಾಡ್ತಿದ್ದಾರೆ. ಅದು ಅಶ್ವಿನಿಗಳ ಹತ್ರ ಆಲ್ಮೋಸ್ಟ್ ನೀವು ನೋಡ್ಬೋದು. ಇಲ್ಲಿ ರಾಶಿಕಾ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕಾವ್ಯ ಅವ್ರನ್ನ ಡೈರೆಕ್ಟ್ ಆಗಿ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದಾರೆ. ಇಲ್ಲಿ ರಿಷಾ ಅವರು ಕೂಡ ಒಂದ್ ಕಡೆ ಇರ್ಲಿ ಬಿಡಿ, ಬಟ್ ಇವತ್ತಿನ ಎಪಿಸೋಡ್ ಅಲ್ಲಿ ಇದನ್ನ ತೋರಿಸಿದ್ರು. ಒಂದು ಪಾಯಿಂಟ್ ಇಲ್ಲಿ ತೋರಿಸಿದ್ರು ಅಷ್ಟೇ. ಇನ್ನು ಸುಮಾರು ಮಾತಾಡಿದ್ದಾರೆ. ಇಲ್ಲಿ ಗಿಲ್ಲಿನ ಹೆಂಗ್ ಹೊಡಿಬೇಕು ಸ್ಕೆಚ್ ಹಾಕ್ತಾರೆ ಕುತ್ಕೊಂಡ್ಬಿಟ್ಟು ಮನೇಲಿ, ಯಾರ್ಯಾರ ಮನೆ ಹೆಂಗ್ ಹಾಳು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೆಲವೊಬ್ರು ಹಾಕ್ತಾರೆ ನೋಡಿ ದೃಷ್ಟರು. ಆ ರೀತಿಯಾಗಿ ಇಲ್ಲಿ ಇವರು ಕುತ್ಕೊಂಡ್ಬಿಟ್ಟು ಇಲ್ಲಿ ಸ್ಕೆಚ್ ಹಾಕಿದ್ರು. ಇಲ್ಲಿ ಕಾವ್ಯ ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ ಅಂತಂದ್ರು. ಅಂದ್ರೆ ಅವರಿಬ್ರು ಮನೇಲಿ ಇಲ್ವಾ, ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ರಾಶಿಕಾ ಅವರು ಆಲ್ಮೋಸ್ಟ್ ಮನೇಲಿ ಕಾಣಿಸ್ಬೇಕು ಅಂತಂದ್ರೆ ಇವ್ರು ಎದುರುಗಡೆ ಹೋಗಿ ನಿಂತ್ಕೊಂಡ್ಬಿಡ್ಬೇಕು. ಕಾವ್ಯ ಅವರು ನೋಡಿ ನಾನು ಕಾಣಿಸ್ತಾ ಇದ್ದೀನಿ, ನೋಡಿ ನಾನು ಇಲ್ಲಿ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಆ ರೀತಿ ಯಾಕೆ ಮಾಡೋಕ್ಕಾಗತ್ತೆ. ಆಲ್ಮೋಸ್ಟ್ ಇಲ್ಲಿ ಕಾವ್ಯ ಅವರು ಏನು ಕೂಡ ಆಟ ಆಡ್ತಾ ಇಲ್ಲ. ಇಲ್ಲಿ ಟ್ರಂಪ್ ಕಾರ್ಡ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾನೆ ಗಿಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಕಾವ್ಯ ಅವ್ರ ಮೇಲೆ ಗಿಲ್ಲಿ ಡಿಪೆಂಡ್ ಆಗಿದ್ದಾರೆ, ಗಿಲ್ಲಿ ಅವ್ರ ಮೇಲೆ ಕಾವ್ಯ ಅವರು ಡಿಪೆಂಡ್ ಆಗಿದ್ದಾರೆ ಅಂತಾನೆ ಇವ್ರಿಬ್ರದ್ದು ಬರೀ ಮಾತುಕತೆ. ನೀವು ಅಶ್ವಿನಿ ಗೌಡ ಅವ್ರು ನೋಡ್ಬೋದು, ಇಲ್ಲ ಅಂತಂದ್ರೆ ರಾಶಿಕಾ ಅವ್ರು ನೋಡ್ಬೋದು. ಇವರಿಬ್ಬರದು ಗ್ರೂಪ್ ಇತ್ತು ಅಂತಂದ್ರೆ ಇಲ್ಲಿ ರಾಶಿಕಾ ಅವರು ಸೂರಜ್ ಅವ್ರ ಜೊತೆ ಕುತ್ಕೊಂಡಿದ್ರೆ ಬೇರೆ ಮ್ಯಾಟರ್ಗಳನ್ನ ಇಲ್ಲಿ ಮಾತಾಡ್ತಾ ಇರ್ತಾರೆ. ಹಾಗೆ ಹೀಗೆ ಇಲ್ಲಿ ತುಟಿಗೆ ಏನೋ ಹತ್ತಿದೆ ಅಂತ ಅಂದ್ಬಿಟ್ಟು ರಾಶಿಕಾ ಅವ್ರು ಮಾತಾಡ್ಕೊಂಡು ಕೂತಿರ್ತಾರೆ. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನಾದ್ರು ಜೊತೆಗಿದ್ರು ಅಂದ್ರೆ ರಾಶಿಕಾ ಅವರು ಸೂರಜ್ ಅವ್ರನ್ನ ಬಿಟ್ಟು ಬೇರೆ ಯಾರೇ ಜೊತೆ ಮಾತಾಡ್ತಿದ್ರು ಕೂಡ ಆ ಒಂದು ಮ್ಯಾಟ್ರು ಇಲ್ಲಿ ಗಿಲ್ಲಿ ಅವ್ರದ್ದು ಕಾವ್ಯ ಅವ್ರದೇ ಆಗಿರುತ್ತೆ. ರಿಷಾ ಅವ್ರನ್ನ ತಗೊಳ್ಳಿ, ಅವರು ಕೂಡ ಅಷ್ಟೇ ಗಿಲ್ಲಿ ಅವರು ಕಾವ್ಯ ಅವ್ರದ್ದು. ಇನ್ನು ಸುದಿ ಅವ್ರನ್ನ ತಗೊಳ್ಳಿ, ಅವರು ಕೂಡ ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅವರು. ಇವರೆಲ್ಲರೂ ಕೂಡ ಆಲ್ಮೋಸ್ಟ್ ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಒಂಥರ ಹುಚ್ಚಿಟ್ಬಿಡಿದೆ ಅವ್ರಿಗೆಲ್ರಿಗೂ ಕೂಡ. ಇಲ್ಲಿ ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂದ್ರೆ ಅವ್ರ ಮನಸ್ಸಲ್ಲಿ ಇರೋದು ನಾನು ಹೇಳ್ತಾ ಇರೋದು. ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ಇಲ್ಲಿ ನಾವೆಲ್ಲರೂ ಕಾಣಿಸ್ಕೋಬೇಕು ಅಂತಂದ್ರೆ ಅವನ ಹತ್ರ ಹೋಗ್ಬಿಟ್ಟು ಇಲ್ಲಿ ಏನಾದ್ರು ಜಗಳ ತೆಗೆದುಬಿಟ್ರೆ ನಾವು ಹೈಲೈಟ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಅತಿರೇಕಕ್ಕೆ ಹೋಗಿರೋದು ಈ ಒಂದು ಟೀಮು. ಬಕೆಟ್ ಟೀಮು ತುಂಬಾ ಅತಿರೇಕಕ್ಕೆ ಇಲ್ಲಿ ಹೋಗಿದೆ. ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ ಪಾಯಿಂಟ್ ಔಟ್ ಮಾಡ್ತಾನೆ ಇದ್ದಾರೆ. ಬಟ್ ಇಲ್ಲಿ ಗಿಲ್ಲಿ ಅವ್ರು ಮಾಡ್ತಿರೋ ತಪ್ಪೇನು ಅಂತಂದ್ರೆ ನನ್ನ ಪ್ರಕಾರ ಎಲ್ಲರ ಹತ್ರನೂ ಕೂಡ ತುಂಬಾ ಕಾಮಿಡಿ ಮಾಡ್ತಾ ಇದ್ದಾರೆ ಅವರು. ಸುಮಾರು ಒಂದು 5-10% ಕಾಮಿಡಿನ ಇಲ್ಲಿ ಸ್ವಲ್ಪ ಬದಿಗಿಡಬೇಕಾಗತ್ತೆ ಕೆಲವೊಬ್ಬರ ಹತ್ರ. ಇದನ್ನ ಕಾವ್ಯ ಅವರು ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಹೇಳ್ತಾರೆ. ಆಲ್ಮೋಸ್ಟ್ ನೀನು ಇಲ್ಲಿ ಕಾಮಿಡಿ ಮಾಡ್ತಿದ್ಯಾ, ಇನ್ನೊಬ್ಬರನ್ನ ಇಲ್ಲಿ ಹೀಯಾಳಿಸ್ಬಿಟ್ಟು ಕಾಮಿಡಿ ಮಾಡಬೇಡ, ಅದು ಬೇರೆಯವ್ರಿಗೆ ಈಚ್ ಕಡೆ ಬೇರೆ ರೀತಿಯಾಗಿ ಅದು ಪೋಟ್ರೆ ಆಗಿಬಿಡುತ್ತೆ, ಆ ಥರ ಮಾಡಬೇಡ. ಆಲ್ಮೋಸ್ಟ್ ನಿನ್ನ ಎಗೇನೆಸ್ಟ್ ಯಾರಿದ್ದಾರೆ ಅವ್ರ ಹತ್ರ ಮಾತಾಡಬೇಡ, ಆ ರೀತಿಯಾಗಿ ಕಾಮಿಡಿ ಮಾಡಬೇಡ ಅಂತ ಇಲ್ಲಿ ಹೇಳಿದ್ರು. ಸೂಕ್ಷ್ಮವಾಗಿ ಹೇಳಿದ್ರು. ಇದನ್ನ ಗಿಲ್ಲಿ ನಟ ಅವರು ತುಂಬ ಚೆನ್ನಾಗಿ ತಲೆಗೆ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅವರು ಎಲ್ಲರಿಗೂ ಕೂಡ ತಂದಿಟ್ಬಿಟ್ಟು ಮಜಾ ನೋಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿದ್ದಾರೆ.